ದರ್ಶನ್ ಬಂಧನ ಆದಾಗಿನಿಂದ ಕನ್ನಡ ಚಿತ್ರರಂಗಕ್ಕೆ ಗರ ಬಡಿದಂತಾಗಿದೆ ಅನ್ನೋದು ದರ್ಶನ್ ಅಭಿಮಾನಿಗಳ ಒಂದು ಮಾತು. ಅದಕ್ಕೆ ಚಿತ್ರರಂಗದ ಏಳಿಗೆಗಾಗಿ ಕಲಾವಿದರ ಸಂಘ ನಾಳೆ ವಿಶೇಷ ಪೂಜೆಯನ್ನ ಏರ್ಪಡಿಸಿದೆ. ಚಾಮರಾಜಪೇಟೆಯಲ್ಲಿರುವ ಕಲಾವಿದರ ಸಂಘದಲ್ಲಿ ನಾಳೆ ಬೆಳಗ್ಗೆ 7:30ರಿಂದ ಬೆಳಗ್ಗೆ 11:30ರವರೆಗೂ ಗಣಯಾಗ, ಆಶ್ಲೇಷ ಬಲಿ, ಸರ್ಪಶಾಂತಿ, ಮೃತ್ಯುಂಜಯ ಹೋಮ ಏರ್ಪಡಿಸಲಾಗಿದೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ಹೊಣೆ ಹೊತ್ತಿದ್ದು, ಉಡುಪಿಯ ಪ್ರಕಾಶ್ ಅಣ್ಣಮ್ಮಯ್ಯ ಪೂಜೆ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ನಾಳೆ 500ಕ್ಕೂ ಹೆಚ್ಚು ಜನರಿಗೆ ವಿಶೇಷ ಭೋಜನದ ವ್ಯವಸ್ಥೆ ಮಾಡಲಾಗುತ್ತಿದ್ದು, ಊಟದ ವ್ಯವಸ್ಥೆಯನ್ನ ಹಿರಿಯ ನಟಿ ಪದ್ಮಾ ವಾಸಂತಿ, ಶಾಂತ ಲಾರಿಗೆ ವಹಿಸಲಾಗಿದೆ. ಈಗ ಟಿಬಿ ಡ್ಯಾಂನ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟಿಬಿ ಡ್ಯಾಂ ಗೇಟ್ ಕಟ್ ಆದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ಡ್ಯಾಂ ವೀಕ್ಷಣೆ ಮಾಡಿದ್ರು. ಬಳಿಕ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿರುವ ಕುರಿತು ಅಧಿಕಾರಿಗಳು ಹಾಗೂ ತಜ್ಞರಿಂದ ಮಾಹಿತಿಯನ್ನು ಪಡೆಕೊಂಡ್ರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾಳೆಯಿಂದ ಡ್ಯಾಂಗೆ ಹೊಸ ಗೇಟ್ ಅಳವಡಿಕೆ ಕಾರ್ಯ ನಡೆಸಲಾಗುತ್ತೆ. ತಜ್ಞರ ಪ್ರಕಾರ 50 ವರ್ಷಕ್ಕೊಮ್ಮೆ ಗೇಟ್ ಬದಲಿಸಬೇಕು. ಆದರೆ ಆ ಕೆಲಸ ಈ ಹಿಂದೆ ಆಗಿಲ್ಲ. ಮುಂದೆ ತಜ್ಞರು ಹೇಳಿದಂತೆ ಜಲಾಶಯ ನಿರ್ವಹಣೆ ಮಾಡಲಾಗುತ್ತೆ. ಮೊದಲನೇ ಬೆಳೆಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಗೇಟ್ ಕೂಡಿಸಿದ ಬಳಿಕವೂ 63 ಟಿಎಂಸಿ ನೀರು ಉಳಿಯುತ್ತೆ. ರೈತರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಸಿಎಂ ಹೇಳಿಕೆಯನ್ನು ನೀಡಿದ್ರು. There is a board headed by the chairman appointed by Government of India. ಮತ್ತೆ ಅವ್ರ ಮೇಲೆ ಮಾಡಬೇಕಾಗಿರೋದು ಆರೋಪನ. ಈಗ 19ನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿ ನೀರು ಹೋಗ್ತಾ ಇದೆ. ಅದರಲ್ಲಿ ಸರ್ಕಾರ, ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ? ನಾವು ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು, ತುಂಗಭದ್ರಾ ಡ್ಯಾಮ್ನೆಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊಳ್ತಾರೆ. ದೇರ್ ಇಸ್ ಎ ಬೋರ್ಡ್. ಟಿಬಿ ಡ್ಯಾಂ ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೇಟ್ ಅಳವಡಿಕೆ ಇನ್ನೂ 3 ದಿನ ಇರುತ್ತೆ ಅಂತ ಡ್ಯಾಂ ತಜ್ಞ ಕನ್ಹಯ್ಯ ನಾಯ್ಡು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಬಳಿಕ ಮಾತನಾಡಿದ ಕನ್ಹಯ್ಯ ನಾಯ್ಡು, ಡ್ಯಾಂ ನಿರ್ಮಾಣ ಆಗಿ 45 ವರ್ಷಗಳ ಬಳಿಕ ಗೇಟ್ ಬದಲಾಯಿಸಬೇಕಿತ್ತು, ಆದರೆ ಮಾಡಿಲ್ಲ. ಸೆಪ್ಟೆಂಬರ್ 15ರ ಒಳಗೆ ಗೇಟ್ ಬದಲಾಯಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. 12 ಅಡಿ ನೀರು ಇಳಿದ ಮೇಲೆ ಗೇಟ್ ಅಳವಡಿಕೆ ಮಾಡಬೇಕು. ಈ ಬಗ್ಗೆ ಈಗಾಗಲೇ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇದು ಲೈಫು ಆಯ್ತು ಮಾಡೋಕ್ಕಾಗಲ್ಲ, ಎಲ್ಲ ಕಿತ್ಕೊಂಡು ಹೋಗುತ್ತೆ. ಕೆಳಗಡೆ ಇಸೋದೇ ಡೇಂಜರಸ್ ಇದೆ. ಅದಕ್ಕೂ ಸ್ಕೀಮ್ ಕೊಟ್ಟಿದ್ದೀನಿ. ಇವಾಗ 12 ಫುಟ್ ನೀರು ಹೋಗುವಾಗ ಗೇಟ್ ಇಲ್ಲ. ನಾನು 3 ದಿವಸ ಪ್ಲಾನ್ ಮಾಡಿಸ್ಕೊಟ್ಟಿನಿ ಅವ್ರಿಗೆ. ಮಾಡುವಾಗ ಒಂದು ದಿನ ಆ ಕಡೆ ಈ ಕಡೆ ಆಗಬಹುದು. 45 ವರ್ಷ ಇದು ಲೈಫು ಗೌರ್ಮೆಂಟ್ ಇಂಡಿಯಾ ಪ್ರಕಾರ. ಇದರಲ್ಲಿ 45 ವರ್ಷ ಮೇಲೆ ಚೆನ್ನಾಗಿದ್ರೆ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ ಇವಾಗ. ಆಯ್ತು ಟಿಬಿ ಡ್ಯಾಂನ 19ನೇ ಗೇಟ್ ಕಿತ್ತು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಚೀಫ್ ಇಂಜಿನಿಯರ್ ನೇಮಕಕ್ಕೆ ಎಷ್ಟು ಫಿಕ್ಸ್ ಮಾಡಿದ್ದೀರಿ? ಮೊದಲು ಫಿಕ್ಸ್ ಮಾಡೋದನ್ನ ನಿಲ್ಲಿಸಿ. 14 ತಿಂಗಳ ಆಡಳಿತದಲ್ಲಿ ನಾನೆಲ್ಲವನ್ನ ನೋಡಿದ್ದೀನಿ. ಎಂಡಿ ಚೀಫ್ ಇಂಜಿನಿಯರ್ಗೆ ರೇಟ್ ಫಿಕ್ಸ್ ಮಾಡಿದ್ರು. ರಿಪೇರಿ ಮಾಡೋದಕ್ಕೆ ಹೋಗಿ ಅವಾಂತರ ಮಾಡಬೇಡಿ. ರೈತರಿಗೆ ಧೈರ್ಯ ಹೇಳಿ ಭಯ ಬೀಳಿಸಬೇಡಿ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನೊಂದು ತುಂಗಭದ್ರಾ 70 ವರ್ಷದ ಜಲಾಶಯ. ಆದರೆ ಈ ಜಲಾಶಯ ಟಿಬಿ ಬೋರ್ಡ್ಗೆ ಏನು ಬರುತ್ತೆ, ಒಂದು ಕಡೆ ಆಂಧ್ರ ಪ್ರದೇಶದವ್ರದ್ದು ಜವಾಬ್ದಾರಿ ಇತ್ತು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಸೇಫ್ಟಿ ಕಮಿಟಿ ಅಂತ ಏನು ಮಾಡಿರ್ತೀವಿ ರಿಪೋರ್ಟ್ ಕೊಡಲಿಕ್ಕೆ, ಇದನ್ನು ಓಪನ್ ಮಾಡಿದ್ದು 133 TMC ನಮ್ಮ ರಾಜ್ಯಕ್ಕೆ ತಗೊಳ್ಳಿಕ್ಕೋಸ್ಕರ. ಬಚಾವತ್ ಕಮಿಷನ್ ಮೊದಲನೇ ಪಾರ್ಟಲ್ಲಿ 212 TMC ನೀರು ನಾವು ಅವತ್ತೇನು ಅಲಾಟ್ಮೆಂಟ್ ಮಾಡುತ್ತೆ, ಅದರಲ್ಲಿ 133 TMC ಕರ್ನಾಟಕಕ್ಕೆ, 73 TMC ಆಂಧ್ರ ಪ್ರದೇಶಕ್ಕೆ ಅಂತ ಆದಂಥದ್ದು. ನಮ್ಮ ಒಂದು ಸುಪರ್ದಿ ನೋಡ್ಕೊಳ್ತಕ್ಕಂಥ ಗೇಟರ್ 19ನೇ ಗೇಟಲ್ಲಿ ಇವತ್ತು ಇದು ಚೈನ್ ಕಟ್ಟಾಗಿ ಇದು ಗೇಟ್ ಓಪನ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸೇಫ್ಟಿ ಮೆಜರ್ಗೆ ಯಾವೊಂದು ಕಮಿಟಿ ಇದೆಯಲ್ಲ, ಪ್ರತಿ ವರ್ಷ ಅವ್ರು ಹೋಗ್ತಾರೆ ಎಲ್ಲ ಇದಕ್ಕೆ ಜಲಾಶಯಗಳಿಗೆ, ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಅವರಿಗೆ. ಆ ಫಾರ್ಮ್ಯಾಟಲ್ಲಿ ಎಲ್ಲ ಫಿಲಪ್ ಮಾಡಿಕೊಡ್ಬೇಕು. ಪ್ರತಿಯೊಂದು ವಸ್ತುಗಳನ್ನು ನಾವು ಚೆಕ್ ಮಾಡಬೇಕು. ಇದು ಲೂಬ್ರಿಕೇಟ್ ಮಾಡ್ತಾ ಇರಬೇಕಾಗತ್ತೆ ಪ್ರತಿ ವರ್ಷ. ಲೂಬ್ರಿಕೇಷನ್ನಲ್ಲಿ ತಪ್ಪಾಗಿದೆ, ಲೂಬ್ರಿಕೇಷನ್ ಮಾಡದೆ ಹಲವಾರು ವರ್ಷಗಳಿಂದ ಇವತ್ತು ಒಂದು ಚೈನ್ ಕಟ್ಟಾಗಿ ಹೋಗಿರ್ತಕ್ಕಂಥದ್ದು ಅನ್ನೋದು ಒಂದು ಚರ್ಚೆ ಅಂತಲ್ಲಿದೆ. ಕೆಲವರು ಹೇಳ್ತಾರೆ ಇದನ್ನು. ಇವತ್ತು ಕೇಂದ್ರ ಸರ್ಕಾರದಲ್ಲೂ 2021ರಲ್ಲಿ ಒಂದು ಕಾನೂನು ತಂದರು. ಬಟ್ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಬ್ಬ ಅಧಿಕಾರಿ ಇರ್ತಾರೆ, ನಮ್ಮ ರಾಜ್ಯ ಸರ್ಕಾರ
ಕೊಪ್ಪಳದ ತುಂಗಭದ್ರಾ ಜಲಾಶಯದ ಗೇಟ್ ಕಟ್ಟಾದ ಹಿನ್ನೆಲೆ ಭರ್ತಿಯಾಗಿದ್ದ ಡ್ಯಾಂ ನೀರು ಇಳಿಕೆಯಾಗಿದೆ. ಆಗಸ್ಟ್ 10ರ ರಾತ್ರಿಯಿಂದ ತುಂಗಭದ್ರಾ ನದಿಗೆ ನೀರು ಬಿಡಲಾಗ್ತಾ ಇದೆ. ಎಲ್ಲಾ ಗೇಟ್ಗಳಿಂದಲೂ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವ ಹಿನ್ನೆಲೆ ಹಾಸನದ ಹೇಮಾವತಿ ಜಲಾಶಯದಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಜಲಾಶಯದ ಕ್ರಸ್ಟ್ ಗೇಟ್ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ವಿಡಿಯೋಗ್ರಫಿ, ಫೋಟೋಗ್ರಫಿ ಹಾಗೂ ಡ್ರೋನ್ ವಿಡಿಯೋ ಮಾಡಿ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಲಿದ್ದಾರೆ. ಅತ ಕೆಆರ್ಎಸ್ ಡ್ಯಾಂನ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದು ಕೆಆರ್ಎಸ್ ಡ್ಯಾಂ ಸುರಕ್ಷಿತ ಅಂತ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಆರೋಪ ಸಂಬಂಧ ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತಹ ಖಾಸಗಿ ದೂರಿನ ಆದೇಶ ಆಗಸ್ಟ್ 20ಕ್ಕೆ ಪ್ರಕಟವಾಗಲಿದೆ. ಜನಪ್ರತಿನಿಧಿ ಕೋರ್ಟ್ನ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯಿತು. ಪ್ರಾಸಿಕ್ಯೂಷನ್ ಅನುಮತಿ ಪಡೆಯುವ ಸಂಬಂಧ ಲಾಲು ಪ್ರಸಾದ್ ಯಾದವ್ ಪ್ರಕರಣ ಉಲ್ಲೇಖಿಸಿ ಅರ್ಜಿದಾರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದ ಮಂಡಿಸಿದ್ರು. ಇನ್ನು ಸಾಮಾಜಿಕ ಕಾರ್ಯಕರ್ತ ಅಬ್ರಹಾಂ ದೂರಿನ ವಿಚಾರಣೆ ಆಗಸ್ಟ್ 21ಕ್ಕೆ ಮುಂದೂಡಲಾಗಿದೆ. ಇನ್ನು ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡಿದ್ದು, ಯಾವುದೇ ಒಬ್ಬ ಸರ್ಕಾರಿ ಸೇವಕನ ಮೇಲೆ ಭ್ರಷ್ಟಾಚಾರ ನಿಗ್ರಹ ಕಾನೂನಿನ ಅಡಿ ಕೇಸ್ ದಾಖಲಿಸಲು ಸ್ಯಾಂಕ್ಷನ್ ಬೇಕಾಗುತ್ತೆ. ಸ್ನೇಹಮಯಿ ಕೃಷ್ಣ ದೂರು, ಅಬ್ರಹಾಂ ದೂರು ಎರಡೂ ದೂರನ್ನ ಪರಿಗಣಿಸಲು ಸಾಧ್ಯವಿಲ್ಲ. ಅಪರಾಧದ ಅಂಶಗಳನ್ನು ಪರಿಗಣಿಸಲು ಬೇಕಾಗಿರುವ ಅಂಶಗಳೇ ಇಲ್ಲ. ಹೀಗಾಗಿ ಕೋರ್ಟ್ ತೀರ್ಮಾನದ ಮೇಲೆ ಮುಂದಿನ ಹೋರಾಟ ರೂಪಿಸಬೇಕಾಗುತ್ತೆ ಅಂತ ಮಾಹಿತಿ ಕೊಟ್ಟರು. ಕಾನೂನು ಭಾಳ ಸ್ಪಷ್ಟವಾಗಿದೆ. ಯಶವಂತ್ ಸಿನ್ಹಾ ವರ್ಸಸ್ CBI ಮತ್ತು ಅಶೋಕ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಎಲ್ಲ ತೀರ್ಪಿನ ಆಧರಿಸಿ ನಮ್ಮ ಉಚ್ಚ ನ್ಯಾಯಾಲಯ ಒಂದು ಸರ್ಕ್ಯುಲರನ್ನು ಹೊರಡಿಸಿದೆ. ಆ ಸರ್ಕ್ಯುಲರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಸರ್ಕಾರಿ ಸೇವಕ ಅಥವಾ ಸಾರ್ವಜನಿಕ ಸೇವಕನಾಗಿದ್ದರೆ ಪಬ್ಲಿಕ್ ಸರ್ವೆಂಟ್ ಮೇಲೆ ಭ್ರಷ್ಟಾಚಾರ ನಿಗ್ರಹ ಕಾನೂನಿನಡಿನಲ್ಲಿ ಆರೋಪ ಮಾಡಿ ಒಂದು ಪ್ರಕರಣವನ್ನು ದಾಖಲಿಸಬೇಕಾದ್ರೆ ಅದಕ್ಕೆ ಸ್ಯಾಂಕ್ಷನ್ ಬೇಕಾಗುತ್ತೆ. ಸೊ ಅನ್ಲೆಸ್ ದಿ ಕಂಪ್ಲೇಂಟ್ ಈಸ್ ಅಕಂಪನಿಡ್ ಬೈ 17A ಅಪ್ರೂವಲ್, ಆ ಕಂಪ್ಲೇಂಟ್ನ ಕೋರ್ಟು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ನಿರ್ಬಂಧ ಕೂಡ ಇದೆ ಅಂಥೇಳಿ ಉಚ್ಚ ನ್ಯಾಯಾಲಯ ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಮತ್ತು ನಮ್ಮ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಆಧರಿಸಿ ಸರ್ಕ್ಯುಲರನ್ನು ಹೊರಡಿಸಿದೆ. ಇವತ್ತು ಸ್ನೇಹಮಯಿ ಕೃಷ್ಣ ಎನ್ನುವರು ಹಾಕಿರುವಂಥ ದೂರಿರ್ಬೋದು, ಅಬ್ರಹಾಂ ಅವರು ನೀಡಿರುವಂಥ ದೂರಿರ್ಬೋದು, ಇದೆರಡನ್ನೂ ಕೂಡ ಕಾನೂನಾತ್ಮಕವಾಗಿ ಕೋರ್ಟು ಪರಿಗಣಿಸಲಿಕ್ಕೆ ಸಾಧ್ಯ ಇದೆ. ಮೂಡ ಹಗರಣ ಆರೋಪ ಸಂಬಂಧ ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಖಾಸಗಿ ದೂರು ಪ್ರಶ್ನಿಸಿದ ಅರ್ಜಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ವಜಾಗೊಳಿಸಿದೆ. ಸರ್ಕಾರದ ಪರವಾಗಿ ಆಲಂ ಪಾಷಾ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯನ್ನು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ವಜಾಗೊಳಿಸಿದ್ದಾರೆ. ವಿಚಾರಣೆ ವೇಳೆ PCRಗೆ ಪಬ್ಲಿಕ್ ಕಂಟ್ರೋಲ್ ರೂಮ್ ಅಂತ ಆಲಂ ಪಾಷಾ ಹೇಳಿದ್ದು, ಇದಕ್ಕೆ ಸಿಟ್ಟಾದಂತಹ ಜಡ್ಜ್ ಪೊಲಿಟಿಕಲ್ ಕಾಮಿಡಿ ಮಾಡಬೇಡಿ ಅಂತ ಆಲಂ ಪಾಷಾ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಮೂಡ ಹಗರಣ ಬೆನ್ನಲ್ಲೇ ಮತ್ತೊಂದು ಭೂ ಸಂಘರ್ಷ ಸದ್ದು ಮಾಡ್ತಾ ಇದೆ. HMTಗೆ ನೀಡಿರೋ ಅರಣ್ಯ ಭೂಮಿ ವಾಪಸ್ಗೆ ಈಶ್ವರ್ ಖಂಡ್ರೆ ಹಿಂಬರಹ ಬರೆದಿದ್ರು. ಈ ಬೆನ್ನಲ್ಲೇ HMTಗೆ 599 ಎಕರೆ ಜಮೀನನ್ನ ಸರ್ಕಾರ ಪುಕ್ಕಟೆ ಕೊಟ್ಟಿಲ್ಲ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ರು. ಈ ಕುರಿತು ಮಾತನಾಡಿದ ಅವರು, 1963ರ ಡಿಸೆಂಬರ್ 4ರಂದು 4.40 ಲಕ್ಷ ಹಣವನ್ನ ಕಟ್ಟಲಾಗಿದೆ. ಮಂಜೂರಾದ ಜಮೀನಿಗೆ ದುಡ್ಡು ಕಟ್ಟಲಾಗಿದೆ. ಪುಕ್ಕಟೆ ಜಮೀನು ತೆಗೆದುಕೊಂಡಿಲ್ಲ. ನಾನು ಕರೆ ಮಾಡಿದ ಮೇಲೆ ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನ ತೆಗೆದಿಟ್ಟಿದ್ದಾರೆ ಅಂತ ಹೇಳಿದರು. ಮೂಡಾ ಪಾದಯಾತ್ರೆ ಬಳಿಕ ಕಮಲಪಾಳ್ಯದಲ್ಲಿ ಬಹುದೊಡ್ಡ ಬಿರುಕು ಮೂಡಿದೆ. ವಿಜೇಂದ್ರ ವಿರುದ್ಧ ರೆಬೆಲ್ ನಾಯಕರು ತೊಡೆತಟ್ಟಿ ನಿಂತಿರುವಂತದ್ದು. ವಿಜೇಂದ್ರ ಲೀಡರ್ಶಿಪ್ ಡ್ಯಾಮೇಜ್ ಮಾಡಲು ರೆಬೆಲ್ಸ್ ತಂತ್ರಗಾರಿಕೆ ರೂಪಿಸ್ತಾ ಇದ್ದು, ಈ ಮೂಲಕ ಅವರ ಶಕ್ತಿ ಕಡಿಮೆ ಮಾಡಲು ರಣಬಲೆಯನ್ನ ಹಣಿಯುತ್ತಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಈಗಾಗಲೇ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾ ಪ್ಲಾನ್ ಅನ್ನ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಮತ್ತಷ್ಟು ಜನರ ಸಂಪರ್ಕವನ್ನು ಕೂಡ ಮಾಡಿರುವಂತದ್ದು. BY ವಿಜೇಂದ್ರ ಪಾದಯಾತ್ರೆಗೆ ಚೆಕ್ ಮೇಟ್ ಕೊಡೋದಕ್ಕೆ ವಾಲ್ಮೀಕಿ ಹಗರಣ ವಿರುದ್ಧದ ಪಾದಯಾತ್ರೆಗೆ ಸಜ್ಜಾಗಿ ನಿಂತಿದ್ದಾರೆ. ಈ ಕುರಿತು ಮಾತನಾಡಲು ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ಫೈಟ್ ಮೈತ್ರಿ ನಾಯಕರಲ್ಲಿ ಭಿನ್ನಮತದ ಶಂಕೆ ಮೂಡಿಸಿದೆ. ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಬಿಗಿ ಪಟ್ಟು ಹಿಡಿದ್ರೆ, ಇತ್ತ ಕುಮಾರಸ್ವಾಮಿ ಕೂಡ ಜೆಡಿಎಸ್ಗೆ ಟಿಕೆಟ್ ನೀಡಬೇಕು ಅಂತ ವರಿಷ್ಠರಿಗೆ ಒತ್ತಡ ಹೇರ್ತಿದ್ದಾರೆ. ಯೋಗೇಶ್ವರ್ ಪರವಾಗಿ BL ಸಂತೋಷ್ ಕೂಡ ಲಾಬಿ ನಡೆಸಿದ್ದಾರೆ. ಇದೆಲ್ಲದರ ಮಧ್ಯೆ ನಾಳೆ ಮಧ್ಯಾಹ್ನ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಯೋಗೇಶ್ವರ್. ಒಂದು ವೇಳೆ ಟಿಕೆಟ್ ಕೈತಪ್ಪಿದ್ರೆ ಸ್ವತಂತ್ರ ಸ್ಪರ್ಧೆಗೂ ತಯಾರಿ ನಡೆಸಿದ್ದಾರೆ. ಇದು ಮೈತ್ರಿ ನಡುವಿನ ಕೋಲ್ಡ್ ವಾರ್ಗೆ ಕಾರಣವಾಗಿದೆ.
ರಾಜ್ಯ ರಾಜಧಾನಿಯಲ್ಲಿ ಇನ್ನೂ 4 ದಿನಗಳ ಕಾಲ ಮಳೆಯಾಗುವ ನಿರೀಕ್ಷೆ ಇದೆ. ಆಗಸ್ಟ್ 17ರವರೆಗೂ ಬೆಂಗಳೂರಿನಲ್ಲಿ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿದೆ. ಶಿರೂರು ಗುಡ್ಡ ಕುಸಿತವಾದ ಸ್ಥಳದಲ್ಲಿ ಇವತ್ತಿನಿಂದ 2ನೇ ಹಂತದ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಶಾಸಕ ಸತೀಶ್ ಸೈಲ್ ಅನುಮತಿಯಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು, ಮುಳುಗು ತಜ್ಞ ಈಶ್ವರ್ ಮಲ್ಪೆ ಗಂಗಾವಳಿ ನದಿಗೆ ಇಳಿದು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಈ ಮೊದಲು ಜಿಲ್ಲಾಡಳಿತ ಶೋಧ ಕಾರ್ಯಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಈಗ ಶಾಸಕ ಸತೀಶ್ ಸೈಲ್ ಅನುಮತಿ ನೀಡಿದ ಬೆನ್ನಲ್ಲೇ ಕಾರ್ಯಾಚರಣೆ ಚುರುಕುಗೊಂಡಿದೆ. ಗಂಗಾವಳಿ ನದಿಯಲ್ಲಿ ಈಶ್ವರ್ ಮಲ್ಪೆ ಕಾರ್ಯಾಚರಣೆ ನಡೆಸ್ತಾ ಇದ್ದು, ಸದ್ಯ ಸ್ಥಳದಲ್ಲಿ ಶಾಸಕ ಸತೀಶ್ ಸೈಲ್ ಮೊಕ್ಕಾಂ ಹೂಡಿದ್ದಾರೆ. ಶಿರೂರು ಗುಡ್ಡ ಕುಸಿತವಾದ ಸ್ಥಳದಲ್ಲಿ 2ನೇ ಹಂತದ ಕಾರ್ಯಾಚರಣೆ ನಡೀತಾ ಇದ್ದು, ಮುಳುಗು ತಜ್ಞ ಈಶ್ವರ್ ಮಲ್ಪೆ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ಮಾಡುತ್ತಿದ್ದಾರೆ. ಇನ್ನು ಶೋಧ ಕಾರ್ಯ ಮಾಡುವ ವೇಳೆ ಗಂಗಾವಳಿ ನದಿಯ ಮಣ್ಣಿನ ಅಡಿಯಲ್ಲಿ ಭಾರತ್ ಬೆನ್ಸ್ ಲಾರಿಯ ವೇಲ್ ಜಾಕ್ ಸಿಕ್ಕಿದೆ. ಹೋಟೆಲ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಬಂದಿದ್ದ 9 ಜನ ಭಕ್ತರಿಗೆ ಗಾಯವಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ನಡೆದಿದೆ. ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂತದ್ದು. ಉಳಿದ 6 ಜನರನ್ನ ಸವದತ್ತಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ. ಹೋಟೆಲ್ನಲ್ಲಿ ಹೋಳಿಗೆ ಬೇಯಿಸುವಾಗ ಕುಕ್ಕರ್ ಬ್ಲಾಸ್ಟ್ ಆಗಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಗುಜರಾತ್ನಲ್ಲಿ ಹರ್ ಘರ್ ತಿರಂಗಾ ಯಾತ್ರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ನೀಡಿದರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಿ ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಸೇರಿ ಹಲವರು ಭಾಗಿಯಾಗಿದ್ದರು. ಇನ್ನು ಜಮ್ಮು ಕಾಶ್ಮೀರದಲ್ಲೂ ಹರ್ ಘರ್ ತಿರಂಗಾ ಕಾರ್ಯಕ್ರಮ ನಡೆಯಿತು. ಶ್ರೀನಗರದಲ್ಲಿ ಗಡಿ ಭದ್ರತಾ ಪಡೆ ಸಿಬ್ಬಂದಿ ತಿರಂಗಾ ಕಾರ್ಯಕ್ರಮವನ್ನು ಆಯೋಜಿಸಿ ಬೈಕ್ ರ್ಯಾಲಿಯನ್ನು ನಡೆಸಿದರು. ಹಾಗೆಯೇ ಜಮ್ಮು ಕಾಶ್ಮೀರದ ರಿಯಾಸಿಯಲ್ಲೂ ತಿರಂಗ ಸಂಭ್ರಮ ಜೋರಾಗಿತ್ತು. ಚೆನಾಬ್ ನದಿಯ ಮೇಲಿನ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯ ಮೇಲೆ 750 ಮೀಟರ್ ಉದ್ದದ ತ್ರಿವರ್ಣ ಧ್ವಜದ ರ್ಯಾಲಿ ನಡೆಯಿತು. ಕೋಲ್ಕತ್ತಾದ ಆರ್ಶಿಕರ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಿ ಕೋಲ್ಕತ್ತಾ ಹೈಕೋರ್ಟ್ ಆದೇಶಿಸಿದೆ. ಈ ಕೂಡಲೇ ಪ್ರಕರಣದ ತನಿಖೆಯ ಎಲ್ಲಾ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ಕೋಲ್ಕತ್ತಾದಲ್ಲಿ ಪ್ರತಿಭಟನೆ ಜೋರಾಗಿದೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಭಾರೀ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ಪ್ರವಾಹ ಕಡಿಮೆಯಾದ ಹಿನ್ನೆಲೆಯಲ್ಲಿ ಶ್ರೀಶೈಲಂ ಅಣೆಕಟ್ಟಿನ ಗೇಟ್ಗಳನ್ನು ಮುಚ್ಚಲಾಗಿದೆ. ಹೀಗಾಗಿ ಪುತ್ತಿಲೋ ಅಣೆಕಟ್ಟಿನ ಬಳಿ ನೂರಾರು ಮೀನುಗಾರರು ನದಿಗೆ ಇಳಿದು ಮೀನುಗಾರಿಕೆಗೆ ಶುರು ಮಾಡಿರುವಂಥದ್ದು. ಶ್ರೀಶೈಲಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಹೆಚ್ಚಾಗಿ ಮೀನುಗಳಿಗೆ ಬೇಡಿಕೆ ಇಡ್ತಾರೆ. ಹೀಗಾಗಿ ಜಲಾಶಯದ ಮುಂಭಾಗವೇ ತೆಪ್ಪಗಳಲ್ಲಿ ತೆರಳಿ ಮೀನು ಹಿಡಿಯುವ ಕಾರ್ಯವನ್ನು ಮಾಡಲಾಗ್ತಿದೆ. ಹಿಮಾಚಲ ಪ್ರದೇಶದ ಶಿಮ್ಲಾ ಬಳಿಯ ಧಾಲಿಯಲ್ಲಿ ನಿರ್ಮಾಣ ಹಂತದ 4 ಹಂತದ ಟನೆಲ್ ಬಳಿ ಭೂಕುಸಿತ ಸಂಭವಿಸಿದೆ. ಕಾಮಗಾರಿ ಮಾಡ್ತಾ ಇದ್ದಂತಹ ವೇಳೆಯೇ ಏಕಾಏಕಿ ಭೂಕುಸಿತವಾಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಭೂಕುಸಿತದಿಂದಾಗಿ ಕಾಮಗಾರಿ ವಸ್ತುಗಳು ಮಣ್ಣಿನ ಅಡಿ ಸಿಲುಕಿದೆ. ಸದ್ಯ ಭೂಕುಸಿಯುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಾಂಗ್ಲಾದೇಶದ ಆಂತರಿಕ ವ್ಯವಹಾರಗಳಲ್ಲಿ ಅಮೆರಿಕ ಮಧ್ಯ ಪ್ರವೇಶಿಸಿದೆ. ಇದರಿಂದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ರಾಜೀನಾಮೆ ನೀಡಿ ದೇಶ ಬಿಟ್ಟು ಹೋಗೋದಕ್ಕೆ ಕಾರಣವಾಯಿತು ಎಂಬ ಆರೋಪವನ್ನು ಅಮೆರಿಕ ತಳ್ಳಿಹಾಕಿದೆ. ಮತ್ತೊಂದೆಡೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಿರುದ್ಧ ಕೊಲೆಯ ಆರೋಪ ಕೇಳಿಬಂದಿರುವಂಥದ್ದು. ಅಂಗಡಿ ಮಾಲೀಕ ಅಬು ಸಯ್ಯದ್ ಸಾವಿನಲ್ಲಿ ಶೇಖ್ ಹಸೀನಾ ಮತ್ತು ಅವತ್ತಿನ ಗೃಹ ಸಚಿವ ಅಸಾದುಜ್ಜಮಾನ್ ಖಾನ್ ಹಾಗೂ 6 ಮಂದಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಭೂ
ಭೂವೀಕ್ಷಣೆ ಕಿರು ಉಪಗ್ರಹ ಉಡಾವಣೆ ದಿನಾಂಕವನ್ನ ಇಸ್ರೋ ಮುಂದೂಡಿದೆ. ಆಗಸ್ಟ್ 15ರ ಬದಲು ಆಗಸ್ಟ್ 16ರಂದು ಉಡಾವಣೆ ಮಾಡುವುದಕ್ಕೆ ಇಸ್ರೋ ನಿರ್ಧರಿಸಿದೆ. ಮೂರನೇ ಮತ್ತು ಅಂತಿಮ ಸುತ್ತಿನ ಪ್ರಾಯೋಗಿಕ ಲಾಂಚ್ ಆಗಸ್ಟ್ 16ರಂದು ನಡೆಯಲಿದೆ. ಒಲಿಂಪಿಕ್ಸ್ನಲ್ಲಿ ಅರ್ಹಗೊಂಡ ಬಳಿಕ ಜಂಟಿ ಬೆಳ್ಳಿ ಪದಕ ಕೋರಿ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ವಿನೇಶ್ ಫೋಗಟ್ ಸಲ್ಲಿಸಿರುವಂತಹ ಅರ್ಜಿಯ ತೀರ್ಪು ಇವತ್ತು ಪ್ರಕಟವಾಗಲಿದೆ. ತನಗೆ ಫೈನಲ್ ಪಂದ್ಯ ಆಡಲು ಅನುಮತಿ ನೀಡಬೇಕು ಅಂತ ವಿನೇಶ್ ಫೋಗಟ್ ಮನವಿಯನ್ನ ಮಾಡಿದ್ರು. ಆದರೆ ವಿನೇಶ್ ಅವರ ಮನವಿಯ ಮೇರೆಗೆ ಫೈನಲ್ ಪಂದ್ಯ ತಡ ಮಾಡಲಾಗುವುದು ಅಂತ CAS ಹೇಳಿತ್ತು. ಅದಾದ ಬಳಿಕ ತನಗೆ ಜಂಟಿ ಬೆಳ್ಳಿ ಪದಕವನ್ನಾದರೂ ನೀಡಬೇಕು ಅಂತ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ವಿನೇಶ್ ಫೋಗಟ್ ಕೋರಿದ್ರು.